ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಕಲ್ಲಿ ವೀರು ಸ್ಕೂಲಲ್ಲಿ ಎನ್ವಿರಾನ್ಮೆಂಟ್ ಡೇ ಮಾಡಿದರು. ಸೊ ಅದರದ್ದು ಒಂದು ಪುಟಾಣಿ ಗ್ಲಿಮ್ಸ್ ಇತ್ತು. ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೆ. ಈ ಮಕ್ಕಳಿಗೆ ಈ ಥರದ್ದೆಲ್ಲ ಹೇಳ್ಕೊಟ್ಟಾಗ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಪ್ರತಿಯೊಬ್ಬರೂ ಒಂದು ಸ್ಯಾಪ್ಲಿಂಗ್ಸ್ ತೊಗೊಂಬರಬೇಕು ಅಂತ ಹೇಳಿದರು. ನಾನು ಮಲ್ಲಿಗೆ ಗಿಡ ತೊಗೊಂಡಿದ್ದೆ. ಆ್ಯಂಡ್ ವೀರು ಫ್ರೆಂಡ್ ಅವರು ದಾಸವಾಳ. ಆ್ಯಂಡ್ ಇದೇ ಥರ ಎಲ್ಲರೂ ತೊಗೊಂಡು ಬಂದಿದ್ರ. ನಾವು ಮುಂಚೆನೇ ಹೋಗಿರ್ತೀನಿ, ಕರ್ಕೊಂಡು ಒಂದು 5 ಮಿನಿಟ್ಸ್ ಮುಂಚೆ. ಯಾಕಂದರೆ ಯಾರು ಹಳದು ನೋಡಿದ್ರೆ ಅವ್ನಿಗೂ ಒಂಥರ ಬೇಜಾರಾಗುತ್ತೆ. ಅದಕ್ಕೆ ಸ್ವಲ್ಪ ಬೇಗನೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು. ಬಟ್ ಈ ಥರ ಏನಾದ್ರು ಡೇ ಇದ್ದಾಗ ಯಾರೂ ಅಳಲ್ಲ, ಫುಲ್ ಖುಷಿಯಾಗಿ ಹೋಗ್ತಾರೆ. ಆ್ಯಂಡ್ ವೀರು ಕೂಡ ಗಿಡ ಇಟ್ಕೊಂಡು ಫೋಟೋ ತೆಗೋತಾ ಇದ್ದ. ಫೋಟೋ ತೆಗಿತೀವಿ ಅಂದರೆ ಗಿಡ ಅಡ್ಡ ಇಡ್ತಾ ಇದ್ದ. ಅದೇ ಮ್ಯಾಮ್ ಹೇಳ್ತಾಯಿದ್ರು ಕೆಳಗಿಟ್ಕೋ ಅಂತ. ಅವನು ಸ್ವಲ್ಪ ಇಂಟ್ರೋವರ್ಟು. ಆಚೆ ಎಲ್ಲ ಅಂದರೆ ಸ್ಕೂಲಲ್ಲೆಲ್ಲ ಅಷ್ಟು ಮಾತಾಡೋದಿಲ್ಲ, ಒಂಥರ ನಾಚಿಕೆ ಮಾಡ್ಕೊತಾನೆ. ಯಾಕಂದರೆ ಎಷ್ಟು ದಿನ ಯಾರ ಹತ್ರನೂ ಅಷ್ಟೊಂದು ಬೆರ್ತಿಲ್ಲ. ಈಗ ಸಡನ್ನಾಗಿ ಎಲ್ಲರನ್ನೂ ನೋಡಿದಾಗ ಅವ್ನು ಸ್ವಲ್ಪ ಟೈಮ್ ತೊಗೊತಾನೆ. ಹಾಗಾಗಿ ಆ್ಯಂಡ್ ಇವತ್ತು ನಾವು ಮೆಟ್ರೋ ಕೂಡ ಬಂದಿದ್ವಿ. ಮೇಯ್ನಾಗೆ ರೈಸ್ ಬೇಕಿತ್ತು. ಸೊ ಹಂಗೆ ಒಂದು ಚಿಕ್ಕ ಪುಟ್ಟ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ. ಹಂಗೆ ಒಂದಷ್ಟು ತೆಂಗಿನಕಾಯಿ, ಆಮೇಲೆ ವೀರಿಗೆ ಹೋದರೆ ಏನಾದ್ರು ಒಂದು ಟಾಯ್ ಏನಾದ್ರು ಇರುತ್ತೆ. ಮನೇಲಿ ರೇಷನ್ ಎಲ್ಲ ಫುಲ್ಲಿತ್ತು. ಬಟ್ ಸ್ವಲ್ಪ ಟಾಯ್ಲೆಟ್ರೀಸು, ಆಮೇಲೆ ಏನಾದ್ರು ಒಂದು ಚಿಕ್ಕ ಪುಟ್ಟ ಇರುತ್ತಲ್ಲ, ನೋಡಿ ತಗೊಳ್ಳೋಣ ಅಂದ್ಬಿಟ್ಟು ನಾವು ಮೆಟ್ರೋಗೆ ಬಂದಿದ್ವಿ. ತುಂಬ ಕಮ್ಮಿ ಆಗಿಬಿಟ್ಟಿದೆ ಇವಾಗ ನಾವು ಹೋಗೋದು. ಏನಾದ್ರು ಬೇಕು ಅಂದರೂ ನಾವು ಇಲ್ಲೇ ಎಲ್ಲರೂ ಏನಾದ್ರು ತೊಗೊಂಡ್ಬಿಟ್ಟಿರ್ತೀವಿ. 2-3 ತಿಂಗಳೇ ಆಗಿತ್ತು ನಾವು ಮೆಟ್ರೋಗೆ ಹೋಗಿ. ಸರಿ ರೈಸ್ ಮೇಯ್ನಾಗೆ ತೊಗೊಳ್ಳೋಣ. ಆ್ಯಂಡ್ ನಮ್ಮದು ಕೂಪನ್ ಬೇರೆ ಇತ್ತು. ಸರಿ ಆಯಿತು ಅಂದ್ಬಿಟ್ಟು ಒಂದು ರೌಂಡ್ ಹೋಗಿದ್ವಿ. ವೀರುಗೆ ಏನು ಬೇಕು ಫ್ರೂಟ್ಸು ಎಲ್ಲ ತೊಗೊಂಡು ಬರೋಣ ಅಂತ. ಇವಾಗ ಡೈಲಿ ಅವನಿಗೆ ಸ್ಕೂಲ್ಗೆ ಸ್ನ್ಯಾಕಿಗೆ ಫ್ರೂಟ್ ಹಾಕ್ತೀನಿ. ಆ್ಯಂಡ್ ಅವನು ಫ್ರೂಟ್ಸ್ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ಒಂದಷ್ಟು ತೊಗೊಳ್ಳೋಣ, ಯಾವ್ದು ಫ್ರೆಶ್ ಆಗಿದೆ, ಯಾವ್ದು ಚೆನ್ನಾಗಿದೆ ಅಂತ ನೋಡಿ ತೊಗೊತಾ ಇದ್ವಿ. ಆ್ಯಂಡ್ ವ್ಲಾಗ್ನ ಹಾಗೆ ಹಾಕ್ತೀನಿ ರಾ ವಾಯ್ಸಲ್ಲಿ. ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಇನ್ನಿಷ್ಟಪ್ಪ ಸೀಸನ್ ಅಲ್ಲ ಈಗ, ಅದು ಕೆಮ್ಮು ಬೇರೆ. ಅದು ಕಿವಿ 2 ಎತ್ಕೋ ಸುನಿ, ವೇಸ್ಟ್ ನಿಜ. 3 ಕಿವಿಗೆ 200 ರೂಪಾಯಿ. ಕಿವಿ ಸೂಪರ್ ಮಾರ್ಕೆಟ್ ಅಂತ ಮನೆ ತಗೊಂಡು ಹಿಂಗೆ ತಗೊಮ್ಮ. ಅದು ಬಿಡಬೇಡ, ಕೆಳಗೆ ಬಿದ್ದೋಗಿದೆ. ಇರು ನಾ ಕೊಡ್ತೀನಿ. ಇರು ಇಡಿ ಸ್ಪೂನ್ ಇಡು, ಕೆಳಗಿಡು. ತಿನ್ನ. ಹಾಂ, ಇವನಿಗೂ ಕೊಡ್ಸು. ಎರಡು ನಂಗೆ ಪ್ಲೇನ್ ಇರಲಿ, ಅವನಿಗೂ ಕೊಡಿಸ್ತೀವಿ. ಆಯ್ತು, ಸುಮ್ಮನೆ ಇರು. ಇದು ನೋಡ್ದ ನೋಡು. ನೀನು ತಗೊಂಡೆ? ಇರೋ ನನ್ನ ಫೋನೇ ಬಿಡಿಸ್ಬಿಡ್ತೀಯ. ಹಾಕೋದೇನೋ ನಿನ್ನ ಡಿಕ್ಕಿಗೆ. ಮತ್ತೆ
ಎಣ್ಣೆ ಆಮೇಲೆ ಹಾಕೋ ಬೇಗ ತಿನ್ಬಿಟ್ಟು ಬಾಯಿಗೆ ಹಾಕೊಂಡು ನೋಡಿ ಎಲ್ಲ ಅರಿತಾವನೆ. ಅಮ್ಮ ಯಾವ ಸೈಕಲ್ಗೆ ಜೋತ ಹಾಕೊಂಡ್ಬಿಟ್ಟಾಳೆ. ಅದು ಅವನಿಗೆ ಹಾಕಿರೋದು ಭುಜಿಯ ಸೇವ್ ಹಾಕಿದ್ದು. ಸೇವ್ ನಂದು ಅಂತ ತಗೊಂಡಿರೋದು ನಾನು ಇದೆರಡೆ. ಅದು ಏನೋ ನಂಗೇನೋ ಸ್ಟೋರೇಜಿಗೆ ಬೇಕಿತ್ತು ಅಂತ ಬಾಟ್ ದಿಷ್ಟು ಅಷ್ಟೇ. ಅಯ್ಯೋ ಇರು. ಹಾಂ, ನಾವು ಮೇಯ್ನಾಗಿ ಬಂದಿದ್ದು ಒಂದಕ್ಕೆ. ಏನಕ್ಕೆ? ಅಕ್ಕಿ ಒಂದಕ್ಕೆ ಕೊಡೋದ್ನು. ಇದೊಂದು ತೊಗೊಂಡವನೆ. ಯಾವಾಗ ಕರ್ಕೊಂಡೈತ್ಯಾ? ಎಲ್ಲಿ ಒಂದು ಫೋಟೋ ತೆಗಿತೀನಿ. ಅಲ್ಲೇ ಇರು, ನಾನು ನೋಡು. ಇರೋ ಒಂದು ಫೋಟೋ ತೆಗಿ. ಇಲ್ಲ ಹಾಕ್ಬಿಡ. ಇರೋ ನಗ. ಇಲ್ಲಿ ನೋಡ ನನ್ನ ನೋಡ ನನ್ನ ಹಿಂಗೆ ಮಾಡು. ಅಲ್ಲಿ ಪ್ಯಾಂಟ್ ಎಲ್ಲ ಗಲೀಜಾತಿ. ಇರೋ ನಿಮಿಷ ನೋಡಿ, ಹಿಂಗೆ ಮಾಡು. ಅಮ್ಮೋನು. ಇರು. ಹಾಯ್ ಮಾಡು. ಓಕೆ ಗೈಸ್, ನೋಡ್ತಾ ಇದ್ದೀರಲ್ಲ, ಇವಾಗ ತಾನೇ ಮೆಟ್ರೋ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೈಡೇ ಬಂದಿದ್ವಿ ನಾವು, ಹೆಂಗಿದ್ರು ಒಂದು ಸ್ಕೂಲ್ ರಜಾ. ಆ್ಯಂಡ್ ನಾನಂತೂ ಒಂದು ವಾರ ಆಯ್ತಾಯ್ತಾ ನನ್ನ ಗಂಟ್ಲು ಹೋಗಿ ಒಂದು ವಾರ ಆಗ್ತಾ ಇದೆ. ಇನ್ನೂ ಕಫ, ಆಚೆನೂ ಎಲ್ಲೂ ಹೋಗ್ತಾ ಇರಲಿಲ್ಲ. ಇವತ್ತು ಸ್ವಲ್ಪ ವೆದರ್ ಚೆನ್ನಾಗಿತ್ತು. ಆಮೇಲೆ ಮೇಯ್ನಾಗಿ ಬಂದಿದ್ದು ಇರು ಮಾತಾಡ ಅಂಶ ಗಾಡ್ಸಿಲ್ಲ ಬೇಕಂತೆ. ಮೇಯ್ನಾಗೆ ಅಕ್ಕಿ ತೊಗೊಂಬರ್ಬೇಕಿತ್ತು. ಹಾಗಾಗಿ ಸರಿ, ಮೆಟ್ರೋ ಕೂಪನ್ ಎಲ್ಲ ಇದೆ, ಹಾಗಾಗಿ ಸರಿ ಒಂದು ರೌಂಡ್ ಹೋಗಿ ಬರೋಣ ಅಂದ್ಬಿಟ್ಟು ಮೆಟ್ರೋಗೆ ಬಂದಿದ್ವಿ. ಬೇರೆ ಏನೂ ರೇಷನ್ ನಾವು ತೊಗೊಂಡಿಲ್ಲ. ನೀವೇ ರೀಸೆಂಟಾಗಿ ನೋಡಿದ್ದೀರಾ, ನಮ್ಮ ಮನೆ ಫುಲ್ ರೇಷನ್ ಇದೆ. ಸೊ ಸ್ಟಾಕ್ ಆಗಿದೆ. ಈಗ ಏನೇನು ಬೇಕಿತ್ತು ಚಿಕ್ಕ ಪುಟ್ಟ ಶಾಪಿಂಗ್ ಮಾಡಿಕೊಂಡು, ಆ್ಯಂಡ್ ಇವನಿದ್ದಾರೆ ಅಂದಮೇಲೆ ಏನಾರು ಅವ್ನಿಗೂ ಕೊಡ್ಸ್ಕೊಂಡು ಕರ್ಕೊಬರ್ಬೇಕಲ್ವಾ. ಇನ್ನೂ 2 ದಿನ ಮನೇಲಿ ಅವನ್ನ ಸಂಭಾಳಿಸೋದು ನಮಗಿರೋದು ಒಂಥರ ಚೆನ್ನಾಗಿದೆ. ಅವನು ಸ್ವಲ್ಪ ಆರಾಮಾಗಿರ್ತಾನೆ, ಆ ಥರ ಏನೂ ಹಿಂಸೆ ಇಲ್ಲ. ಬಟ್ ಆದರೆ ಬೋರ್ ಆಗುತ್ತೆ 3 ದಿನ. ಅಂದರೆ ಸಂಜೆ ಆಗ್ತಾ ಹಿಂಸೆ ಅನ್ಸುತ್ತಲ್ಲ. 3 ದಿನ ಅಂದ್ರೆ ಕಂಟಿನ್ಯೂಸ್ ಆಗಿ ಮನೇಲಿ ಇಟ್ಕೊಂಡಿದ್ರೆ ಆಬ್ವಿಯಸ್ಲಿ ನಮಗೂ ಒಂಥರ ಅನ್ಸುತ್ತೆ. ಅದಕ್ಕೆ ನಾವು ಹಿಂಗೆಲ್ಲಾರು ಆಚೆ ಒಂದು ರೌಂಡ್ ಹೋಗಿ ಬರೋಣ ಅಂದ್ಬಿಟ್ಟು ಬಂದ್ವಿ. ಅವ್ನಿಗೆ ಏನಂದ್ರೆ ನಮ್ಗೇನು ಹಿಂಸೆ ಇಲ್ಲ, ಗುದ್ದಿಸ್ತಾ ಇರ್ತಾನೆ, ಏನಾದರೂ ಫೈಟಿಂಗ್ ಮಾಡ್ತಾ ಇರಬೇಕು. ಅವೆಂಜರ್ಸ್ದು ಆ ಥರ ಕಿತಾಪತಿ ಜಾಸ್ತಿ ಒಂದು. ಅದಕ್ಕೆ ಕಾರಣ ಕರ್ತರು ಇವರೇ ಅಲ್ವಾ? ನಾನಲ್ಲ, ಮತ್ತೆ ಇನ್ಯಾರು? ನಾನು ಸುಮ್ಮನೆ ಟಿವಿಲಿ ಬಂತು ಆಗೋದು ನೋಡಿಸ್ದೆ ಅಷ್ಟೇ. ನಾನು ನೋಡ್ತಾ ಇದ್ದೆ ಅಂದ್ಬಿಟ್ಟು ಅವ್ನು ನೋಡು. ಹಲ್ಕು, ಆಮೇಲೆ ಯಾವುದಿದು ಕಿಂಗ್ ಕಾಂಗು, ಗಾಡ್ಜಿಲ್ಲ, ಗೋರಿಲ್ಲ ಅಂದ್ಕೊಂಡು ಹಿಂಸೆ. ಆ್ಯಂಡ್ ಈಗ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಏನು ಹೇಳ್ತೀಯಾ? ಏನು ತಗೊಂಡೆ? ಆಡ್ಜಿಲ್ಲ ಹುಡ್ಕೋಣ. ಇವಾಗ ಏನು ತಗೊಂಡೆ ಮೆಟ್ರೋಲಿ? ಜೆಲ್ಲಿ, ಅದು ಐಸ್ ಕ್ರೀಮ್ ತಗೊಂಡು. ಹಾಂ, ಅಷ್ಟೇ. ಒಂದು ಬೀಚ್ ಕಿಟ್ ತಗೊಂಡವನೆ. ಬಕೆಟ್ ಐಸ್ ಕ್ರೀಮ್. ಆಮೇಲೆ ತಿನ್ನಕ್ಕೇನು ತಗೊಂಡೆ? ಮೊನ್ನೆ ಇಟ್ಟೆ. ನೀನು ತಿನ್ನಕ್ಕೇನು ತಗೊಂಡೆ? ನೂಡಲ್ಸ್. ಆಮೇಲೆ ಜೆಲ್ಲಿ. ಆಮೇಲೆ ಅನಿಮಲ್ಸ್ ಬುಕ್ಕು. ಪಪ್ಪಿ ಏನು ತಗೊಂತು? ಪಪ್ಪಿ ಇದು ಕಾಫಿ ಪುಡಿ. ಮಮ್ಮಂದು ಯಾವುದೋ ಡಬ್ಬ. ನಂದೊಂದು ಟಾಯ್ಸು. ಸರಿ ಆಯ್ತು, ಬಾಯ್ ಹೇಳು. ವೆಲ್ಕಮ್ ಬ್ಯಾಕ್ ಟು ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಾನು ಮಾಡ್ತಾ ಇದ್ದೀನಲ್ಲ, ಲೈಕ್ ಮಾಡಿ. ವಿಡಿಯೋ ಮಾಡಿ. ಅದೇ ಲೈಕ್ ಮಾಡಿ, ವಿಡಿಯೋ ನೋಡಿ. ಲೈಕ್ ಮಾಡಿ.
ಕಮೆಂಟ್ ಮಾಡಿ, ತಾನೇ ಮಾಡಿ, ಸಸ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈ ನಿಮ್ ಸ್ಕೂಲ್ ಯಾಕಪ್ಪ ರಜಾ ಕೊಟ್ಟವ್ರೆ? ಇವತ್ತಿಲ್ಲ ಸ್ಟೂಲು. ಅದೇ ಯಾಕೆ? ಇವಾಗ ಮೆತ್ತಾಯ್ತು ಹೋಗೋಣ ಅಂತ. ಇವಾಗ ಮೆತ್ತೋ ಹೋಗೋಣ. ಓ ಮೆಟ್ರೋಗೆ ಹೋಗೋಣ ಅನ್ಬಿಟ್ಟು ಸ್ಕೂಲ್ ರಜಾ ಅಂತ. ಇವತ್ತು ಏನ್ ಹೇಳು? ಸ್ಯಾಟರ್ಡೆ ಸಂಡೇ ಸ್ಟೂಲ್ ಇಲ್ಲಲ್ಲ. ಸಾಟರ್ಡೆ ಸಂಡೇ ನಾಳೆ ನಾಡಿದ್ದು ಇರೋ. ಇವತ್ತು ಹಬ್ಬ ಮೊಹರಂ, ಅದಕ್ಕೆ ರಜಾ ಇವತ್ತು ಸ್ಕೂಲು. ಗೊತ್ತಿಲ್ವಾ ನಿಂಗೆ? ಇವಾಗ ರಜಾ ಐತೆ, ಸ್ಟೂಲ್ ಹೋಗ್ಬೇಕಾ? ಇವತ್ತು ಸ್ಕೂಲ್ ಇಲ್ಲ, ಸ್ಯಾಟರ್ಡೆ ಸಂಡೇ ರಜಾ. ಮಂಡೆಯಿಂದ ಹೋಗ್ಬೇಕು. ಓಕೆ, ಸ್ಯಾಟರ್ಡೆ ಸಂಡೇ ಸ್ಕೂಲ್ ಇಲ್ಲಲ್ಲ. ಇದು ಹೋಮ್ ವರ್ಕ್ ಎಲ್ಲ ಮಾಡ್ದ ಮಗನೇ? ಮಾಡ್ದ? ಮಾಡಿದಾನಂತೆ. ಸರಿ ಆಯ್ತು, ನಾನು ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಲೈಕ್ ಮಾಡಿ, ನಂಗೆ ಮುತ್ತು ಕೊಡ. ಕ್ಲೀನಾಗಿ ಕೊಡು. ಟಾಯ್ಸ್ ಕೊಡ್ಸಿದ್ನಲ್ಲ, ಒಂದು ಥ್ಯಾಂಕ್ ಯು ಹೇಳಿಲ್ಲ ನೀನು ನನಗೆ. ಅವಾಗಲೇ ಹೇಳ್ದ, ಇನ್ನೊಂದ್ಸತಿ ಹೇಳು. ಕೇಳಿಸ್ತಾ ಇಲ್ಲ, ಕ್ಲೀನಾಗಿ ಹೇಳ್ತಾ ಇಲ್ಲ. ಥ್ಯಾಂಕ್ ಯು ವೀರು, ಯು ಆರ್ ವೆಲ್ಕಮ್ ವೀರು. ನೀನು ತೋರಿಸ್ಬೇಕು. ಮುತ್ತು ಕೊಡು, ನಂಗೆ ಕೊಡು. ಅವಿಯೋ ಓಕೆ ಗೈಸ್, ಒಂದಷ್ಟು ಪ್ರಾಡಕ್ಟ್ಸ್ನ ತೊಗೊಂಡಿದ್ದೆ. ಯಾಕಂದರೆ ಅಮೆಝಾನಲ್ಲಿ ಪ್ರೈಮ್ ಡೇ ಸ್ಟಾರ್ಟ್ ಆಗ್ತಾ ಇದೆ 4th ಜುಲೈಯಿಂದ. ಸೊ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ನೀವು ನಿಮ್ಗೆ ಯಾವ್ದು ಫೇವ್ರೇಟ್ ಇದೆ ಅದನ್ನೆಲ್ಲ ಕಾರ್ಟ್ಗೆ ಹಾಕೊಳ್ಳಿ ಅಂತ ನಾನು ತೋರಿಸ್ತಾ ಇದ್ದೀನಿ. ನಾನು ಒಂದಷ್ಟು ತೊಗೊಂಡಿದ್ದೀನಿ, ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಒನ್ ಆಫ್ ಮೈ ಫೇವ್ರೇಟ್ ಅಂದರೆ ಇದು ಲಿನೇಜ್ದು ಲಿಪ್ ಸ್ಲೀಪಿಂಗ್ ಮಾಸ್ಕ್. ಇದು ರಾತ್ರಿ ಹಚ್ಕೊಂಡು ಬೆಳಗ್ಗೆ ನೋಡಿದ್ರೆ ನಿಮ್ಮ ಲಿಪ್ ತುಂಬಾ ಸಾಫ್ಟಾಗಿರುತ್ತೆ. ಆ್ಯಂಡ್ ಇದು ಫೇಸಸ್ ಕೆನಡಾದು CC ಟಿಂಟ್ 5-in-1 ಗ್ಲೋ. ಇದೊಂದು ಅಪ್ಲೈ ಮಾಡಿದ್ರೆ ಬೇರೆ ಏನೂ ಬೇಕಾಗಿಲ್ಲ. ಆ್ಯಂಡ್ ಗಾರ್ನಿಯರ್ದು ನಿಮ್ಮ ಮೇಕಪ್ ರಿಮೂವರ್ ಮಿಸೆಲ್ಲರ್ ವಾಟರ್. ಇದು ಅಷ್ಟೇ ಎಲ್ಲ ಸ್ಕಿನ್ ಟೈಪ್ಗೂ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಇದು ಫೇಸಸ್ ಕೆನಡಾದು ಮೇಕಪ್ ಫಿಕ್ಸರ್. ನಿಮ್ಮ ಮೇಕಪ್ ತುಂಬ ಲಾಂಗ್ ಲಾಸ್ಟಿಂಗ್ ಇರಬೇಕು, ಅದರ ಫಂಕ್ಷನ್ಗೆ ಹೋದಾಗ ಚೆನ್ನಾಗಿ ನಿಮ್ಮ ಮೇಕಪ್ ಹಾಗೆ ಇರಬೇಕು ಅಂದರೆ ಇದನ್ನು ಯೂಸ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದ್ರು ಹೇರ್ ಗ್ರೋತ್ ಆಗ್ತಾಯಿಲ್ಲ, ಹೇರ್ ಫಾಲ್ ಇದೆ ಅಂದರೆ ನೀವು ಬಿ ಬಾಡಿ ವೈಸ್ ಅವ್ರದ್ದು ಹೇರ್ ಗ್ರೋತ್ ಸಿರಮ್ ರೋಲರ್ನ ಯೂಸ್ ಮಾಡ್ಬೋದು. ಇದನ್ನು ನೀವು ಡೇ ಟೈಮಲ್ಲಿ ಯೂಸ್ ಮಾಡ್ಬೋದು, ಏನು ಗ್ರೀಸಿ ಇರಲ್ಲ, ಚೆನ್ನಾಗಿರುತ್ತೆ. ಆ್ಯಂಡ್ ಇದು ವಿಶ್ ಕೇರ್ ಹೇರ್ ಗ್ರೋತ್ ಸಿರಮ್. ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ನಿಮ್ಮ ಹೇರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ರಾತ್ರಿ ಇದೆ ಬೆಳಗ್ಗೆ ಈ ಥರ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡಿ ನೋಡಿ. ಇಷ್ಟು ಪ್ರಾಡಕ್ಟ್. ಆ್ಯಂಡ್ ಇದು ನನ್ನ ಫೇವ್ರೆಟ್, ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಈ ಎಲ್ಲ ಪ್ರಾಡಕ್ಟ್ನ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ 4th ನಿಮಗೆ ಪ್ರೈಮ್ ಡೇ ಸ್ಟಾರ್ಟ್ ಆಗ್ತಾ ಇದೆ. 10th ಆ್ಯನಿವರ್ಸರಿ ಅಮೆಝಾನ್ ಅವ್ರದ್ದು. ಸೊ 70% ಆಫ್ ಇರುತ್ತೆ ಬ್ಯೂಟಿ ಮತ್ತು ಫ್ಯಾಷನ್ ಮೇಲೆ. ಸೊ ಮಿಸ್ ಮಾಡ್ಕೊಳ್ಳೇಬೇಡಿ ಇಂಥ ಚಾನ್ಸ್ನ. ಇವಾಗಲೇ ಹೋಗಿ ಏನೇನು ಬೇಕೆಲ್ಲ ಕಾರ್ಟ್ಗೆ ಹಾಕಿ ಇಟ್ಟಿರಿ, ಸೇಲ್ ದಿನ ಟಕ್ ಅಂತ ತೊಗೊಂಡ್ಬಿಡ್ಬೋದು. ಸೊ ಇದ್ರ ಪ್ರಾಡಕ್ಟು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಒಂದಷ್ಟು ಯಾವ ಥರ ಪ್ರಾಡಕ್ಟ್ಸ್ ಬೇಕು ಅಂತ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅದೇ ಥರ ಪ್ರಾಡಕ್ಟ್ಸ್ನ ಕೂಡ ತೋರಿಸ್ತೀನಿ. ಮನೆ ಹತ್ರನೇ ಒಂದು ಕರಾಟೆ ಕ್ಲಾಸ್ ಇತ್ತು. ಸರಿ ಕೇಳ್ಕೊಂಬರೋಣ, ನಾನು ಸೇರಿಸೋಣ, ವಾರದಲ್ಲಿ 1-2 ದಿನ ಡ್ಯಾನ್ಸ್ಗೆ, 1-2 ದಿನ ಕರಾಟೆಗೆ ಏನಾದ್ರು ಕಳಿಸೋಣ, ಅವನು ಮಕ್ಳ ಜೊತೆ ಸೋಷಲೈಸ್ ಆಗಲಿ ಆ್ಯಂಡ್ ಏನಾದ್ರು ಕಲೀಲಿ ಅಂದ್ಬಿಟ್ಟು ಕೇಳ್ಕೊಬರೋಣ ಅಂತ ಹೋಗಿದ್ವಿ. ಅವರು 4 years ಪ್ಲಸ್ ಅಂದರು. ಬಟ್ ಇವನು ನೋಡಿ, ಇವನ ಹೈಟ್ ಎಲ್ಲ ಚೆನ್ನಾಗಿದೆ. ಸರಿ ಫ್ರೈಡೇ ಒಂದು ಟ್ರಯಲ್ ಕ್ಲಾಸ್ ತೊಗೊಳ್ಳಿ, ಅವನಿಗೂ ಗೊತ್ತಾಗುತ್ತೆ, ನಿಮಗೂ ಅವಾಗ ಅರ್ಥ ಆಗುತ್ತೆ. ಆ್ಯಂಡ್ ಅವನು ಒಂಥರ ಫುಲ್ ಹೊಸ ಎಕ್ಸ್ಪೀರಿಯೆನ್ಸು. ಇಷ್ಟೊಂದು ಜನ ಮಕ್ಕಳು ಎಲ್ಲ ಫುಲ್ ವೈಟ್ ಕೋಟ್ ಥರ ಹಾಕ್ಕೊಂಡು ಹೂ ಅಂತ ಇದ್ರಲ್ಲ, ಅವ್ನಿಗೆ ಫುಲ್ ಒಂಥರ ಆಗ್ತಾಯಿದ್ದು. ಅವರಪ್ಪ ಹೇಳ್ತಾಯಿದ್ರು, ಬರ್ತೀಯಾ ಇಲ್ಲಿ ಹಿಂಗೆ ಮಾಡಬೇಕು, ಸ್ಟ್ರಾಂಗ್ ಆಗ್ತೀಯಾ, ಈ ಥರ ಎಲ್ಲ ಕರಾಟೆ ಕಲ್ತ್ಕೋಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಬರ್ತೀನಿ ಅಂದ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಇದನ್ನು ತೋರಿಸಿದೆ, ಬಟ್ ಅದ್ರದ್ದು ವಾಯ್ಸೇ ಮಿಸ್ ಆಗಿಬಿಟ್ಟಿತ್ತು. ಇದು ಬಂದುಬಿಟ್ಟು ಬ್ಲೋವರ್ ಅಂತಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದರೆ ಹೇಳ್ತಾ ಇರೋದು. ನೋಡಿ, ನಾನು ಒಂದು 3-4 ದಿವಸದಿಂದ ಮಾಡಿ ಮೇಲೆ ಬರೋಕ್ಕೆ ಆಗಿರಲಿಲ್ಲ, ಹುಷಾರು ತಪ್ಪಿದ್ನಲ್ಲ. ಆ್ಯಂಡ್ ನೋಡಿದ್ರೆ ಇಷ್ಟು ಎಲೆ ಬಿದ್ದಿದೆ, ಇಡೀ ಮಾಡಿ ಗುಡಿಸ್ತೀನಿ ಅಂದರೆ ಸುಸ್ತಾಗುತ್ತೆ. ಹಾಗಾಗಿ ಈ ಬ್ಲೋವರ್ ಇದ್ದರೆ ಎಲ್ಲ ಕಸನ ಒಂದು ಕಡೆಗೆ ಈ ಥರ ಗುಡ್ಡೆ ಮಾಡಿಬಿಟ್ಟು ಎತ್ಕೊಂಡ್ಬಿಡ್ಬೋದು. ಈ ಮರದ್ದೇನೆ ಗಾಳಿ ಬಂದರೆ ಎಲ್ಲ ಬಂದರೆ ಫುಲ್ಲು ಉದುರುತ್ತಾ ಇದೆ. ಇದೊಂದು ಸೀಸನ್ ಏನು ಮಾಡೋಕ್ಕಾಗೋದಿಲ್ಲ. ಬಟ್ ಈ ಥರ ಒಂದು ಬ್ಲೋವರ್ ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ ಟೆರೆಸ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಇಲ್ಲ ಮನೆ ಮುಂದೆ ಈ ಥರ ಎಲೆಗಳು ಅದೆಲ್ಲನೂ ಇದು ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಸೊ ಇದ್ರ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಳಿಸಿ,
ನಾನು ನಿಮಗೆ ಲಿಂಕ್ ಕೊಡ್ತೀನಿ. ಅಫೋರ್ಡಬಲ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದರಲ್ಲೂ ಸಿಂಗಲ್ ಬ್ಯಾಟ್ರಿ, ಡಬಲ್ ಬ್ಯಾಟ್ರಿ ಅಂತೆಲ್ಲ ಇರುತ್ತೆ, ನೀವು ತೊಗೊಬೋದು. ವರ್ತಿದೆ ಆ್ಯಂಡ್ ಯೂಸ್ ಆಗುತ್ತೆ ತುಂಬ ಚೆನ್ನಾಗೆ. ನಿಮಗೆ ಈ ಥರ ಬಕ್ಕೊಂಡೇ ಮಾಡಬೇಕಂತ ಏನಿಲ್ಲ. ಸುನಿ ಸ್ವಲ್ಪ ಎಲೆ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು ಮಳೆ ಎಲ್ಲ ಬಂದು, ಹಾಗಾಗಿ ಹಂಗೆ ಮಾಡ್ತಾಯಿದ್ದಾರೆ. ಡ್ರೈ ಆದ್ರಂತೂ ಫುಲ್ಲು ಫೋರ್ಸಾಗಿ ಚೆನ್ನಾಗಿ ಹೋಗುತ್ತೆ ಆ್ಯಂಡ್ ಸಖತ್ತು ಪವರ್ ಇದೆ, ಅಂದರೆ ಫುಲ್ಲು ಜೋರಾಗಿ ಗಾಳಿ ಬರುತ್ತೆ. ಸೊ ನಮಗೆ ಇಷ್ಟ ಆಗಿದೆ. ತೊಗೊಂಡಾಗಿಂದ ಚೆನ್ನಾಗಿ ಯೂಸ್ ಆಗ್ತಾಯಿದೆ. ನಮ್ಮನೆ ಬಾಲ್ಕನಿ, ಆಮೇಲೆ ಆಚೆ ಕಡೆ ಹೊರಂಡ ಮತ್ತು ಟೆರೇಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಒಂದು ಒಳ್ಳೆ ಟೂಲ್ ಇದು. ಅಂದರೆ ಈ ಥರ ಎಲೆ ಗಿಲೆ ಆ ಥರ ಒಂದು ಕಡೆ ಗುಡ್ಡೆ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಏನಾದ್ರು ಗಲೀಜುಗಳೆಲ್ಲ ತಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸೊ ಒಂದಷ್ಟು ಜನ ಹುಡುಕ್ತಾ ಇರ್ತಾರೆ ಈ ಥರ ಏನಾದ್ರು ಮಾಡೋಣ, ಡೈಲಿ ಕಸ ಗುಡಿಸಿ ಒಳಗೆ ಬಂದರೂ ಮತ್ತೆಲ್ಲ ಬಿದ್ದುಬಿಟ್ಟಿರುತ್ತೆ. ಆ ಥರದಕ್ಕೆ ಒಂದು ಪ್ರಾಡಕ್ಟ್ ಬೇಕು ಅಂದರೆ ನೀವು ಈ ಥರದ್ದು ಒಂದು ಪರ್ಚೇಸ್ ಮಾಡ್ಬೋದು. ಸೊ ಅದನ್ನು ತೋರಿಸಿದೆ ಲಾಸ್ಟ್ ವೀಡಿಯೋದಲ್ಲೇ, ಇದು ವಾಯ್ಸ್ ಓವರ್ ಕೊಟ್ಟಿದ್ದೆ, ಬಟ್ ಮಿಸ್ ಆಗಿಬಿಟ್ಟಿತ್ತು. ಆ್ಯಂಡ್ ಇವಾಗ ಅಮೆಝಾನಲ್ಲೆಲ್ಲ ಸೇಲ್ಸ್ ಸ್ಟಾರ್ಟ್ ಆಗ್ತಾಯಿದೆ 4ನೇ ತಾರೀಕಿಂದ. ಸೊ ಅಂಥ ಟೈಮಲ್ಲಿ ನೀವು ತೊಗೊಂಡ್ರೆ ನಿಮಗೆ ಎಷ್ಟು ಆಫರಲ್ಲಿ ಸಿಗುತ್ತೆ ಗೊತ್ತಾ? 60%, 70% ಆ್ಯಂಡ್ ಒಂದೊಂದು ಪ್ರಾಡಕ್ಟ್ 50%. ಆ ಥರ ನೀವು ಯಾವ ಪ್ರಾಡಕ್ಟ್ ತೊಗೋತೀರಾ ಅದ್ರ ಮೇಲೆ ಎಷ್ಟು ಆಫರ್ ಇದೆ ಅನ್ನೋದು ನೋಡಿ ನೀವು ಪರ್ಚೇಸ್ ಮಾಡ್ಬೋದು. ಈ ಥರ ಪ್ರೈಮ್ ಡೇ ಸೇಲೆಲ್ಲ ಇದ್ದಾಗ ತೊಗೊಳ್ಳಿ. ಆ್ಯಂಡ್ ಇಲ್ಲಿ ವೀರು ಹೋಮ್ವರ್ಕ್ ಮಾಡ್ತಾಯಿದ್ದಾನೆ. ಈ ಥರ ವೀಕೆಂಡ್ಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮೂವಿ ನೋಡ್ತೀವಿ. ವೀಕ್ ಡೇಲಿ ನೋಡೋಕ್ಕಾಗಲ್ಲ, ಸುನಿ ಕೆಲಸ ಇರುತ್ತೆ, ಹಾಗಾಗಿ ಮೂವೀಸ್ ಏನಿಲ್ಲ. ವೀಕೆಂಡ್ಸ್ ಯಾವ್ದಾದ್ರು ಮೂವಿ ಬಂದಿದ್ದರೆ ನೋಡ್ತಾಯಿದ್ವಿ. ಆ್ಯಂಡ್ ನಾನು ಸುನಿ ಇಬ್ಬರು ಮೂವಿ ನೋಡ್ತಾಯಿದ್ವಿ. ನಮ್ಮ ಪಾಪು ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾಯಿದ್ದ. ಅವನಿಗೆ ಈ ಥರ ಟಿ ವಿ ಆ್ಯಂಡ್ ಫೋನೆಲ್ಲ ನಾನು ಅಷ್ಟು ರೂಢಿ ಮಾಡಿಲ್ಲ. ಫೋನ್ ಅಂತೂ ಕೊಡೋದೇ ಇಲ್ಲ. ಟಿ ವಿಲಿ ಏನಾದರೂ ಅವ್ನು ಕೇಳಿದ್ದನ್ನ ಹಾಕಿ ಕೊಡ್ತೀನಿ. ಆ್ಯಂಡ್ ಅವನು ಇವಾಗ ಸ್ವಲ್ಪ ಈ ಸ್ಲೋ ಇಂಗ್ಲೀಷ್ ಆ ಥರದ್ದೆಲ್ಲ ಕೇಳ್ತಾನೆ ಆ್ಯಂಡ್ ಆ ಥರದ್ದು ನೋಡ್ತಾನೆ. ಒಂದಷ್ಟು ಟೈಮಲ್ಲಿ ಮಾಷೆಲ್ಲ ನೋಡ್ತಾಯಿದ್ದ, ಡ್ಯಾನಾ ರೋಮೋ ನೋಡ್ತಾಯಿದ್ದ. ಇವಾಗ ಅವ್ರನ್ನೆಲ್ಲ ಬಿಟ್ಬಿಟ್ಟಿದ್ದಾನೆ, ಅದನ್ನೆಲ್ಲ ನೋಡೋದಿಲ್ಲ. ಜಂಗಲ್ ಬುಕ್ ಆ ಥರದ್ದು ನೋಡ್ತಾಯಿದ್ದ. ಸೊ ಅದು ಹಾಕಿದ್ರು ಒಂದು 1/4 ಗಂಟೆ ಅರ್ಧ ಅವರ್ ಅಷ್ಟೇ. ಅದಾದಮೇಲೆ ಟಿ ವಿ ಸುಮ್ಮನೆ ಓಡ್ತಾ ಇರುತ್ತೆ, ಅವ್ನು ನೋಡೋದಿಲ್ಲ. ಈ ಥರ ಬರೆಯೋಕ್ಕೆಲ್ಲ ಅವನಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ನಾನು ಅವಾಗಿಂದ ಪ್ರಾಕ್ಟೀಸ್ ಮಾಡಿ ಅವನಿಗೂ ಕೂಡ ಅದು ರೂಢಿ ಆಗಿದೆ. ಸೊ ಸ್ಲೇಟ್ ಇಟ್ಕೊಂಡು ಏನೋ ಬರಿತಾ ಇರ್ತಾನೆ. ಹೋಮ್ವರ್ಕ್ ಕೊಟ್ಟಿರ್ತಾರಲ್ಲ, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಅದೆಲ್ಲ ಮಾಡಿಕೊಂಡು ಆರಾಮಾಗಿರ್ತಾನೆ. ಸೊ ಹೀಗಿತ್ತು. ಆ್ಯಂಡ್ ನಿಮ್ಗೆ ಇಷ್ಟ ಆಗಿರೋ ವ್ಲಾಗ್ ಲೈಕ್ ಮಾಡಿ. ಅವನು ಕರೆಕ್ಟೇ. ಬ್ರೆಜಿಲಿಯನ್ ಜೊತೆಸ್ತು ಎತ್ತಾಗ್ದ ನೀಟಾಗ್ದ ಅದೇ ಕರೆಕ್ಟೇ ಕಳ್ಸುವಿ. ನಿನ್ನ ಮಗನ ಕಳ್ಸುವಿ ಫಸ್ಟು. ಮೂವಿ ಅಂದ್ರೆ ಚೆನ್ನಾಗಿದೆ. ಬ್ಲಾಸ್ಟ್ ಏನು ಕಳಿಸ್ತೀಯಲ್ವ, ಕರೆಕ್ಟೇ ಕಳಿಸು. ಫೋನ್ ಆಡ್ತಿರೋದು ಬ್ರೆಜಿಲಿಯನ್ ಜೊತೆಸ್ತು. ಹೆಂಗ್ ಲಾಕ್ ಮಾಡ್ತಾವ ಅದೇ ಹಿಂಗೆ ಅವಳು ಆಡಿದ್ಲು ಕಾರಲ್ಲಿ, ಅವಳು ಲಾಕ್ ಮಾಡಿದ್ಲು ನೋಡ್ಲಿಲ್ವ ಇನ್ನು? ಎಲ್ಲ ಕಲಿಸ್ಬೇಕು ಇನ್ನೊಮ್ಮೆ ನೋಡಲ್ಲಿ. ಕೈನ ಮಾಡು ಕ್ಲೀನಾಗಿ. ನೀನು ಬರೀ ಫಸ್ಟು ಕ್ಲೀನಾಗಿ ಹಿಡ್ಕೊಂಡು. ಆ ಲೈನ್ ಇನ್ನೂ ಮುಗ್ದಿಲ್ಲ. ಆ 2 ಲೈನು ಮಾಡಬೇಕು, ಅದೇ 2 ಲೈನು ಮಾಡಬೇಕು.